ರಾಷ್ಟ್ರೋತ್ಥಾನಕ್ಕೆ, ರಾಷ್ಟ್ರ ರಕ್ಷಣೆಗೆ ಸರ್ವಸ್ವವನ್ನೂ ಧಾರೆ ಎರೆದ ಹಲವು ಎಲೆ ಮರೆಯ ಕಾಯಿಯಂತಹ ದೇಶಭಕ್ತರ ಕಥಾಚರಿತವೇ ಇತಿಹಾಸ ಇಣುಕು ನೋಟ. ನಾನು ನಿಮ್ಮ ಚಿರಂಜೀವಿ ಕಮೇವ. ಬ್ರಿಟಿಷರು ಭಾರತದ ಈಶಾನ್ಯ ಭಾಗದಲ್ಲಿ ಹಿಡಿತ ಸಾಧಿಸಲು ಹಲವಾರು ಯೋಜನೆಗಳನ್ನು ರೂಪಿಸಿದರು. ಗಾರೋ ಹಾಗೂ ಜಯಂತಿಯ ಪರ್ವತದ ಭೂಪ್ರದೇಶವನ್ನು ವಶ ಮಾಡಿಕೊಂಡ ಕಂಪನಿ ಸರ್ಕಾರ 1833ರಲ್ಲಿ ಖಾಸಿ ಹಾಗೂ ಜಯಂತಿಯ ಬೆಟ್ಟಗಳ ನಡುವೆ ರಸ್ತೆ ನಿರ್ಮಾಣಕ್ಕೆ ಮುಂದಾಯಿತು. ಇದು ಈ ಭಾಗದಲ್ಲಿ ವಾಸಿಸುತ್ತಿದ್ದ ಖಾಸಿ ಆದಿವಾಸಿಗಳ ಅಸಮಾಧಾನಕ್ಕೆ ಹಾಗೂ ಬ್ರಿಟಿಷರ ವಿರುದ್ಧ ದಂಗೆಗೆ ಕಾರಣವಾಯಿತು. ಗುಡ್ಡಗಾಡುಗಳನ್ನೇ ಪ್ರಧಾನವಾಗಿ ಹೊಂದಿರುವ ಖಾಸಿ ಪ್ರಾಂತ್ಯದಲ್ಲಿ ರಸ್ತೆಯ ನಿರ್ಮಾಣ ಆಂಗ್ಲರಿಗೆ ಒಂದು ದೊಡ್ಡ ಸವಾಲೇ ಆಗಿತ್ತು. ಕಠಿಣ ಹಾದಿಯಲ್ಲಿ ಸರಾಗವಾಗಿ ನಡೆಯುವ ಕಾರ್ಮಿಕರ ಅವಶ್ಯಕತೆ ಎದುರಾಯಿತು. ಆಗ ಅವರು ಇದೇ ಭಾಗದಲ್ಲಿ ಅನೇಕ ದಶಕಗಳಿಂದ ವಾಸವಾಗಿದ್ದ ಖಾಸಿ ಜನಾಂಗದ ಮೊರೆ ಹೋದರು. ಈ ಪ್ರದೇಶದ ಹಾದಿಯ ಪರಿಚಯ ಚೆನ್ನಾಗಿಯೇ ಇದ್ದ ಕಾರಣ ಖಾಸಿ ಜನರು ಕಾರ್ಮಿಕರಾದರೆ ಸುಲಲಿತವಾಗಿ ತಮ್ಮ ಕಾರ್ಯ ಸಾಧನೆ ಆಗುವುದು ಎಂಬುದು ಸರ್ಕಾರದ ಯೋಜನೆಯಾಗಿತ್ತು. ಖಾಸಿ ಜನರ ನೆಲಕ್ಕೆ ಪ್ರವೇಶ ಮಾಡಲು ಅವರದ್ದೇ ನೆರವನ್ನು ಪಡೆಯುವ ಕಂಪನಿ ಸರ್ಕಾರದ ಹುಂಬುತನ ಇಲ್ಲಿಯ ಜನರನ್ನು ಕೆರಳಿಸಿತು. ಅಲ್ಲದೆ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ತಮ್ಮ ಸ್ವತಂತ್ರಕ್ಕೆ ಭಂಗ ತರುವ ಕೆಲಸವನ್ನು ಕೂಡ ಬ್ರಿಟಿಷರು ಮಾಡುತ್ತಿದ್ದಾರೆ ಎಂಬುದನ್ನು ಅರಿತರು. ಖಾಸಿಯ ರಾಜ ಆಂಗ್ಲ ಸರ್ಕಾರಕ್ಕೆ ರಸ್ತೆ ನಿರ್ಮಾಣ ಮಾಡಬಾರದು ಎಂದು ಸೂಚನೆ ನೀಡಿದ್ದ. ಆದರೆ ಇದನ್ನು ಪರಿಗಣಿಸದ ಬ್ರಿಟಿಷರು ರಸ್ತೆ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ತಮ್ಮದೇ ಪ್ರದೇಶಕ್ಕೆ ಬಂದು ತಮ್ಮ ಮಾತನ್ನೇ ಧಿಕ್ಕರಿಸಿದ ಪರಕೀಯರ ಸೊಕ್ಕು ಮುರಿಯಲೇಬೇಕೆಂಬ ಒತ್ತಡ ಖಾಸಿ ಜನರಲ್ಲಿ ಸೃಷ್ಟಿಯಾಯಿತು. ತಿರೋತ್ ಸಿಂಗ್ ಎಂಬ ಖಾಸಿ ನಾಯಕ ಆಂಗ್ಲರ ಮೇಲೆ ಆಕ್ರಮಣ ಮಾಡುವ ಮೂಲಕ ಖಾಸಿ ದಂಗೆಗೆ ಚಾಲನೆ ನೀಡಿದನು. ಖಾಸಿ ಸೈನಿಕರು ಅಲ್ಲಲ್ಲಿ ಬೇರು ಬಿಟ್ಟಿದ್ದ ಬ್ರಿಟಿಷರ ತಂಡದ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದರು. ತಿರೋತ್ ಸಿಂಗ್ನ ನಾಯಕತ್ವದಲ್ಲಿ ಖಾಸಿ ಜನರ ಜೊತೆಗೆ ಈಶಾನ್ಯ ಪ್ರಾಂತ್ಯದ ಗುಡ್ಡಗಾಡುಗಳಲ್ಲಿ ವಿಶಾಲವಾಗಿ ಹರಡಿಕೊಂಡಿದ್ದ ಗರೋಸ್, ಕಾಮ್ಟಿಸ್ ಮತ್ತು ಸಿಂಗ್ಪೋಸ್ ಸಹ ಹೋರಾಟದ ಭಾಗವಾದರು. ಆದಿವಾಸಿಗಳು ಒಂದಾದದ್ದು ದಂಗೆಯನ್ನು ಹತ್ತಿಕ್ಕುವ ಪ್ರಯತ್ನದಲ್ಲಿದ್ದ ಬ್ರಿಟಿಷರ ಆಸೆಗೆ ತಣ್ಣೀರು ಎರಚಿತು. ಕೇವಲ ಪಾರಂಪರಿಕ ಆಯುಧಗಳನ್ನು ಬಳಸಿಕೊಂಡು ಬ್ರಿಟಿಷರಿಗೆ ದಿಟ್ಟ ಉತ್ತರ ನೀಡುವುದು ಆದಿವಾಸಿ ಸಮೂಹಕ್ಕೆ ಅಸಾಧ್ಯವಾಯಿತು. ಆದರೂ ಸಹ ಶಕ್ತಿ ಮೀರಿ ತಮ್ಮಲ್ಲಿದ್ದ ಕತ್ತಿ, ಬಿಲ್ಲು, ಬಾಣಗಳ ಬಳಸಿಕೊಂಡು ಬ್ರಿಟಿಷರು ಸರಳ ಎಂದು ತಿಳಿದಿದ್ದ ಹಾದಿಯನ್ನು ದುರ್ಗಮಗೊಳಿಸಿದರು. ಸುತ್ತಮುತ್ತಲಿನ ಆದಿವಾಸಿ ಜನರು ಕೂಡ ಖಾಸಿ ಬಂಡಾಯದಿಂದ ಉತ್ತೇಜಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ನಿಂತರು. ತಮಗೆ ತಿಳಿದಿದ್ದ ಗೊರಿಲ್ಲಾ ಯುದ್ಧ ತಂತ್ರದಿಂದ ಸುಮಾರು 4 ವರ್ಷಗಳ ಕಾಲ ಖಾಸಿ ಜನರು ಬ್ರಿಟಿಷರನ್ನು ಭಾರತದ ಈಶಾನ್ಯ ಪ್ರಾಂತ್ಯದಿಂದ ದೂರವಿರಿಸಲು ಸಫಲರಾದರು. ಖಾಸಿ ದಂಗೆಯನ್ನು ಹತ್ತಿಕ್ಕಲೇಬೇಕೆಂದು ನಿರ್ಧರಿಸಿದ ಬ್ರಿಟಿಷರು ಅದಕ್ಕಾಗಿ ಸೇನೆಯನ್ನು ಸಿದ್ಧ ಮಾಡಿಕೊಂಡರು. ಅನೇಕ ಸೈನಿಕರನ್ನು ಒಳಗೊಂಡ ಆಂಗ್ಲ ಪಡೆಯು ಖಾಸಿ ಸೇನೆಗಳನ್ನು ಹತ್ಯೆ ಮಾಡುವ ಮೂಲಕ ದಂಗೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸುವಲ್ಲಿ ಯಶಸ್ವಿಯಾಯಿತು ಮತ್ತು ಇದರಿಂದ ಈಶಾನ್ಯ ಭಾರತದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸಿತು. ಭಾರತೀಯರನ್ನು ಗೆಲ್ಲುವುದು ಸುಲಭ ಸಾಧ್ಯ ಎಂಬ ಬ್ರಿಟಿಷರ ನಂಬಿಕೆಯನ್ನು ದುಸ್ತರವಾಗಿಸಿದ್ದು ಖಾಸಿ ದಂಗೆ. ದಟ್ಟ ಕಾಡುಗಳ ಇಳಿಜಾರು ಪ್ರದೇಶಗಳಲ್ಲಿ ಬದುಕು ಕಟ್ಟಿಕೊಂಡ ಖಾಸಿ ಜನರು ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಸೆಡ್ಡು ಹೊಡೆದದ್ದು ನಮ್ಮ ನೆಲದ ಸ್ವಾತಂತ್ರ್ಯ ಚರಿತ್ರೆಯ ರೋಚಕ ಭಾಗವಾಗಿದೆ. ನಾವಿಂದು ಅಸ್ಸಾಂನ ಸ್ವಾತಂತ್ರ್ಯ ಸೇನಾನಿ ಜೋಯಾ ಥಾಸೇನ್ ಅವರನ್ನು ಸ್ಮರಿಸುತ್ತಿದ್ದೇವೆ. 1944ರ ಏಪ್ರಿಲ್ 7ರಂದು ಅವರು ಹುತಾತ್ಮರಾದರು. ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಲು ಕ್ರಾಂತಿಕಾರಿ ದಿಮಾಸಾ ಸೇನೆಯನ್ನ ಅವರು ಕಟ್ಟಿದರು. ಥಾಸೇನ್ ಅವರು 1925ರಲ್ಲಿ ಅಸ್ಸಾಂನ ಉತ್ತರಿ ಕಚಾರ್ನಲ್ಲಿ ಜನಿಸಿದರು. ಅವರು ದಿಮಾಸಾ ಸಮುದಾಯಕ್ಕೆ ಸೇರಿದವರು. ಎರಡನೇ ಮಹಾಯುದ್ಧದ ವೇಳೆ ದಿಮಾಸಾ ಬುಡಕಟ್ಟು ಸಮುದಾಯದಿಂದ ಬ್ರಿಟಿಷ್ ಸರ್ಕಾರ ಯುದ್ಧ ನಿಧಿ ಸಂಗ್ರಹಿಸುವುದನ್ನು ಜೋಯಾ ಥಾಸೇನ್ ಅವರು ಬಹಿರಂಗವಾಗಿ ವಿರೋಧಿಸಿದರು. ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಸಶಸ್ತ್ರ ಕಾರ್ಯಕರ್ತರ ಕ್ರಾಂತಿಕಾರಿ ದಿಮಾಸಾ ಸೇನೆಯನ್ನ ಕಟ್ಟಿದರು. ಥಾಸೇನ್ ಅವರು ಭಾರತೀಯ ಸೇನೆಯ ಝಾನ್ಸಿ ರಾಣಿ ರೆಜಿಮೆಂಟ್ನಿಂದ
ಪ್ರಭಾವಿತರಾಗಿದ್ದರು. ಭಾರತೀಯ ರಾಷ್ಟ್ರೀಯ ಸೇನಾ ತುಕಡಿ ಕೋಹಿಮಾ ತಲುಪಲು ಮುಂದಾದಾಗ ಮಿತ್ರ ರಾಷ್ಟ್ರಗಳ ವಿರುದ್ಧದ ಸಂಘರ್ಷದಲ್ಲಿ ಪಾಲ್ಗೊಳ್ಳಲು ಥಾಸೇನ್ ಸೇನೆ ಸೇರಲು ಆಶಿಸಿದರು. ತಮ್ಮೊಂದಿಗೆ 54 ಸಂಗಡಿಗರೊಂದಿಗೆ ಕೊಹಿಮಾಗೆ ಪ್ರಯಾಣ ಬೆಳೆಸಿದರು. ದುರದೃಷ್ಟವಶಾತ್ 1944ರ ಏಪ್ರಿಲ್ 7ರಂದು ಕೊಹಿಮಾ ಸಮೀಪ ದಿಮಾಸಾ ಸಶಸ್ತ್ರ ಪಡೆ ಬ್ರಿಟಿಷ್ ಸೇನೆ ನೇತೃತ್ವದ ಮಿತ್ರ ಪಡೆಗಳೊಂದಿಗೆ ಮುಖಾಮುಖಿಯಾಯಿತು. ಜೋಯಾ ಸೇರಿದಂತೆ ದಿಮಾಸಾದ ಎಲ್ಲರನ್ನೂ ಕೊಲ್ಲಲಾಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದ ಸ್ವಾತಂತ್ರ್ಯ ಸೇನಾನಿಗಳಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ವಿವಿಧ ಕಾಲಘಟ್ಟದಲ್ಲಿ ನಡೆದ ಬುಡಕಟ್ಟು ಬಂಡಾಯಗಳು ಬ್ರಿಟಿಷರ ನಿದ್ದೆ ಕೆಡಿಸುವಲ್ಲಿ ಯಶಸ್ವಿಯಾದವು. ಕೊಂಡ್ ಆದಿವಾಸಿ ಜನಾಂಗದವರು ಒರಿಸ್ಸಾದಿಂದ ವಿಶಾಖಪಟ್ಟಣಂ ಶ್ರೀಕಾಕುಳಂವರೆಗಿನ ಪ್ರದೇಶದಲ್ಲಿ ಬದುಕು ನಡೆಸುತ್ತಿದ್ದರು. ಕೃಷಿಯ ಮೇಲೆ ಅವಲಂಬಿತರಾಗಿದ್ದ ಇವರದ್ದು ಅಲೆಮಾರಿ ಜೀವನ ಪದ್ಧತಿ. ಬ್ರಿಟಿಷರು ರೂಪಿಸಿದ್ದ ಕೃಷಿ ಕಾಯ್ದೆಗಳು ಇವರ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದವು. ಅತಿಯಾದ ತೆರಿಗೆ ಹೇರಿಕೆ, ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರುವ ಮೂಲಕ ಬುಡಕಟ್ಟು ಸಮುದಾಯದವರ ಸ್ವಾತಂತ್ರ್ಯ ಹರಣ ಮಾಡಿದರು. ಅಲ್ಲದೆ ಆದಿವಾಸಿ ಜನರ ಕೆಲವು ಆಚರಣೆಗಳಿಗೆ ನಿಷೇಧ ಹೇರುವ ಮೂಲಕ ಆಂಗ್ಲರು ಕೊಂಡರ ಅಸಮಾಧಾನಕ್ಕೆ ಕಾರಣರಾದರು. ಇದರ ಪರಿಣಾಮವಾಗಿ ಕೊಂಡ್ ಜನರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ದಂಗೆಗೆ ಮುನ್ನಡಿ ಬರೆದದ್ದು ಕೊಂಡರಾದರೂ ಇವರೊಡನೆ ಗುಮ್ಸರ್, ಚೈನಾಕಿ ಮೇದಿ, ಕಲಹಂದಿ ಮತ್ತು ಪಾಟ್ನಾ ಎಂಬ ಇತರೆ ಬುಡಕಟ್ಟು ಜನಾಂಗದವರು ಭಾಗಿಯಾದರು. ಒಂದು ಸಮುದಾಯದಿಂದ ಆರಂಭವಾದ ಹೋರಾಟ ನಂತರದಲ್ಲಿ ಇತರೆ ಆದಿವಾಸಿಗಳ ಸಹಕಾರದಿಂದ ಸಮ್ಮಿಶ್ರ ಹೋರಾಟವಾಗಿ ಮಾರ್ಪಟ್ಟಿತು. ಇದರಿಂದ ದಂಗೆಯ ಬಲ ಹೆಚ್ಚಿತು. ಚಕ್ರ ಬಿಸಾಯ್ ಎಂಬ ಯುವಕ ಈ ಸಂಗ್ರಾಮದ ಮುಖಂಡನಾದ. ತಮ್ಮ ಬದುಕನ್ನು ಬುಡಮೇಲು ಮಾಡಲು ಬಂದ ಬ್ರಿಟಿಷರ ವಿರುದ್ಧ ಆಕ್ರೋಶ ಹೊಂದಿದ್ದ ಚಕ್ರನ ನಾಯಕತ್ವದಲ್ಲಿ ಕೊಂಡ್ ದಂಗೆ ಒಂದು ರೂಪ ಪಡೆಯಿತು. ಆಸುಪಾಸಿನ ಬುಡಕಟ್ಟು ಸಮುದಾಯಗಳು ಒಂದಾಗಿ ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಲು ಯೋಜನೆ ರೂಪಿಸಿದರು. ಕೊಂಡರು ಬಿಲ್ಲು ಬಾಣಗಳ ಜೊತೆಗೆ ಟಾಂಗಿ ಎಂಬ ವಿಶೇಷ ಆಯುಧವೊಂದನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಅತ್ಯಂತ ಹುರುಪಿನಿಂದ ಹೋರಾಟದಲ್ಲಿ ಭಾಗಿಯಾಗಿ ಬ್ರಿಟಿಷರ ಸೇನೆಯ ವಿರುದ್ಧ ಪ್ರಹಾರ ನಡೆಸಿದರು. ಆದರೂ ಗೆಲುವೆಂಬುದು ಚಕ್ರ ಬಿಸಾಯ್ನ ಕೊಂಡರ ತಂಡಕ್ಕೆ ಮರೀಚಿಕೆಯಾಯಿತು. 1846ರಲ್ಲಿ ಆರಂಭಗೊಂಡ ದಂಗೆ 1855ರಲ್ಲಿ ಚಕ್ರನ ನಿಗೂಢ ಕಣ್ಮರೆಯೊಂದಿಗೆ ಸಮಾಪ್ತಿಯಾಯಿತು. ಆದರೆ ಮುಂದೆ 2 ವರ್ಷಗಳಲ್ಲಿ ಆರಂಭವಾದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಈ ಭಾಗದ ಹೋರಾಟಕ್ಕೆ ಕೊಂಡ ದಂಗೆ ಪ್ರೇರಕ ಶಕ್ತಿಯಾಯಿತು ಎಂಬುದು ವಿಶೇಷ. ಈಶಾನ್ಯ ಭಾರತದಲ್ಲಿನ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಸಿಂಗ್ಪೋಸ್ ಜನರು ಮೊದಲ ಬಾರಿಗೆ 1830ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ದಂಗೆಯನ್ನು ನಿಗ್ರಹಿಸಲು ಬ್ರಿಟಿಷರಿಗೆ ಸುಮಾರು 3 ತಿಂಗಳ ಸಮಯ ಬೇಕಾಯಿತು. ತಮಗೆ ಉಂಟಾದ ಸೋಲಿನಿಂದ ಖಿನ್ನರಾದ ಸಿಂಗ್ಪೋಸ್ ಜನರ ಮನದಲ್ಲಿ ಬ್ರಿಟಿಷರ ವಿರುದ್ಧದ ದ್ವೇಷ ಜೀವಂತವಾಗಿಯೇ ಇತ್ತು. ಅದು ಪ್ರಕಟವಾದದ್ದು 1839ರಲ್ಲಿ. ಬ್ರಿಟಿಷರ ರಾಜಕೀಯ ರಾಯಭಾರಿಯನ್ನು ಕೊಂದು ತಮ್ಮ ಕ್ರೋಧವನ್ನು ಹೊರಹಾಕಿ 2ನೇ ಬಾರಿ ದಂಗೆಗೆ ಎದ್ದರು. 1843ರಲ್ಲಿ ಸಿಂಗ್ಪೋಸ್ನ ಮುಖಂಡರಾದ ನಿರಾಂಗ್ಫಿಡು ಆಂಗ್ಲ ಸೇನೆಗೆ ಮುತ್ತಿಗೆ ಹಾಕಿ ಬ್ರಿಟಿಷ್ ಸೈನಿಕರ ಮಾರಣಹೋಮ ನಡೆಸಿದನು. 1849ರಲ್ಲಿ ಕಶ್ಮಾ ಸಿಂಗ್ಪೋಸ್ ಅಸ್ಸಾಂನಲ್ಲಿ ಬ್ರಿಟಿಷರು ವಾಸವಿದ್ದ ಹಳ್ಳಿಗೆ ದಾಳಿ ಮಾಡಿ ಆಂಗ್ಲರ ಮೇಲೆ ಆಕ್ರಮಣ ಮಾಡಿದನು. 1855ರಲ್ಲಿ ಇವರ ಬಂಧನದೊಂದಿಗೆ ಸಿಂಗ್ಪೋಸ್ ದಂಗೆಯು ಅಂತ್ಯವಾಯಿತು. ಬ್ರಿಟಿಷರು ವಿಶ್ವಾಸಘಾತ ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದರು. ಮೊದಲನೆಯ ಬರ್ಮಾ ಯುದ್ಧದಲ್ಲಿ ಗೆದ್ದರೆ ಅಸ್ಸಾಂ ಪ್ರಾಂತ್ಯವನ್ನು ಭಾರತೀಯರ ಆಡಳಿತಕ್ಕೆ ಒಪ್ಪಿಸಲಾಗುವುದು ಎಂದು ಮಾತು ನೀಡಿದ್ದರು. ಕದನದಲ್ಲಿ ಭಾರತೀಯ ಜನರ ಸಹಾಯ ಪಡೆದು ಯುದ್ಧದಲ್ಲಿ ವಿಜಯಿಗಳಾದರು. ಆದರೆ ಗೆಲುವಿನ ಉನ್ಮಾದದಲ್ಲಿ ಕೊಟ್ಟ ಮಾತನ್ನು ಮರೆತರು. ಇದು ಈ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಅಹೋಮರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವಾಯಿತು. ಕೊಟ್ಟ ಮಾತಿಗೆ ತಪ್ಪಿ ನಂಬಿಕೆ ದ್ರೋಹ ಮಾಡಿದ ಬ್ರಿಟಿಷರ ವಿರುದ್ಧ 1828ರಲ್ಲಿ ಗೋಮದರ್ ಕೋನ್ವರ್ನ ನಾಯಕತ್ವದಲ್ಲಿ ದಂಗೆ ಆರಂಭವಾಯಿತು.
ಬ್ರಿಟಿಷರು ಅಹೋಮರ ಮೇಲೆ ಗೆಲ್ಲಲು ಸಫಲರಾದರೂ ಸಹ ಮತ್ತೊಮ್ಮೆ ಈ ಜನರು ದಂಗೆ ಏಳಬಹುದೆಂದು ಭಯಗೊಂಡರು. ಹಾಗಾಗಿ ಕೊಟ್ಟ ಮಾತಿನಂತೆ ಅಸ್ಸಾಂನ ಉತ್ತರ ಭಾಗವನ್ನು ಮಹಾರಾಜ ಪುರಂದರ್ ಸಿಂಗ್ ನರೇಂದ್ರನಿಗೆ ಹಸ್ತಾಂತರಿಸಿದರು. ಹೀಗೆ ತಮಗೆ ದಕ್ಕಬೇಕಾದ ರಾಜ್ಯವನ್ನು ಹೋರಾಟದ ಮೂಲಕ ಪಡೆದುಕೊಂಡ ಹೆಗ್ಗಳಿಕೆ ಅಸ್ಸಾಂನ ಆದಿವಾಸಿ ಜನರದು. ದಕ್ಷಿಣ ಏಷ್ಯಾದ 5 ದೊಡ್ಡ ಬುಡಕಟ್ಟು ಸಮುದಾಯಗಳಲ್ಲಿ ಒರಾಯನ್ ಜನಾಂಗವು ಒಂದು. ಕೃಷಿಯನ್ನು ನಂಬಿ ಬದುಕುತ್ತಿದ್ದ ಒರಾಯನರಿಗೆ ಬ್ರಿಟಿಷರ ಭೂ ಸುಧಾರಣೆಯಂತಹ ನೆಪದಲ್ಲಿ ರೂಪಿಸಿದ ಕಾಯ್ದೆಗಳು ಅಸಮಾಧಾನ ಉಂಟು ಮಾಡಿದವು. ಅಲ್ಲದೆ ಜಮೀನುದಾರರ ಹಾಗೂ ಸಿರಿವಂತರ ದಬ್ಬಾಳಿಕೆಗೆ ಇವರು ಒಳಗಾಗಬೇಕಾಯಿತು. ಹಾಗಾಗಿ 1921ರಲ್ಲಿ ಜಾತ್ರಾ ಭಗತ್ರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯಲ್ಲಿ ಒರಾಯನರು ಭಾಗವಹಿಸಿದರು. ಹೋರಾಟದ ಪ್ರತಿಫಲವಾಗಿ ಬ್ರಿಟಿಷರು ಒರಾಯನರ ಪರವಾದ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು. ಜಾತ್ರಾ ಒರಾಯನ್ ಅಥವಾ ಜಾತ್ರಾ ಭಗತ್ ಮುನ್ನಡೆಸಿದ ಈ ಹೋರಾಟವನ್ನು ತಾನಾ ಭಗತ್ ಹೋರಾಟ ಎಂದು ಉಲ್ಲೇಖಿಸಲಾಗುತ್ತದೆ. ಸ್ವಾಯತ್ತತೆಗೆ ಧಕ್ಕೆ ಬಂದಾಗಲೆಲ್ಲ ಹೋರಾಟಕ್ಕೆ ಮುಂದಾದ ಇಂತಹ ಅನೇಕ ಆದಿವಾಸಿ ಹೋರಾಟಗಳು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ದಾಖಲಾಗಿದೆ. ನಾವು 3ನೇ ಸಯಾಜಿರಾವ್ ಗಾಯಕ್ವಾಡ್ ಅವರನ್ನು ಸ್ಮರಿಸುತ್ತಿದ್ದೇವೆ. ಅವರು ಮಾರ್ಚ್ 11, 1863ರಂದು ಜನಿಸಿದರು. ಅವರು 1875ರಿಂದ 1939ರವರೆಗೆ ಬರೋಡಾ ರಾಜ್ಯದ ಮಹಾರಾಜರಾಗಿದ್ದರು. ಅಧಿಕಾರ ವಹಿಸಿಕೊಂಡ ಕೆಲವೇ ತಿಂಗಳಲ್ಲಿ ಬಾಲಕಿಯರಿಗೆ 8 ಶಾಲೆಗಳು ಮತ್ತು 1881ರಲ್ಲಿ ಶಿಕ್ಷಕಿಯರ ತರಬೇತಿ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದರು. 1881ರಲ್ಲೇ ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿದರು. ಇದು ಈಗಲೂ ಕಾರ್ಯನಿರ್ವಹಿಸುತ್ತಿದೆ. ಅವರ ಅವಧಿಯಲ್ಲಿ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಯಿತು. ವಿಧವಾ ವಿವಾಹವನ್ನು ಕಾನೂನುಬದ್ಧಗೊಳಿಸಲಾಯಿತು. 1893ರಲ್ಲಿ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು. ಜಾತಿ ತಾರತಮ್ಯವನ್ನು ನಿಷೇಧ ಮಾಡುವುದರ ಬೆಂಬಲಿಗರಾಗಿದ್ದರು. ಅವರ ಆಶ್ರಯದಲ್ಲಿ ಹಲವಾರು ಪ್ರತಿಭೆಗಳು ಬೆಳಕಿಗೆ ಬಂದವು. ರಾಜಾ ರವಿವರ್ಮ ಮೊದಲ ಉದಾಹರಣೆ. ಅವರ ಕಲಾಕೃತಿಗಳ ಮೊದಲ ಪ್ರದರ್ಶನ ಬರೋಡಾ ಅರಮನೆಯಲ್ಲಿ ನಡೆಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿದೇಶಿ ಕಾಲೇಜು ಶಿಕ್ಷಣದ ಪ್ರಾಯೋಜಕರಾಗಿದ್ದರು. ಖ್ಯಾತ ಸಮಾಜ ಸುಧಾರಕ ಜ್ಯೋತಿರಾವ್ ಫುಲೆ ಅವರಿಗೆ ಆರ್ಥಿಕ ಸಹಾಯ ಮಾಡಿದ್ದರು. ಸಯಾಜಿರಾವ್ ಅವರು ತಮ್ಮ ರಾಜ್ಯದಲ್ಲಿ ರೈಲ್ವೆ ಜಾಲದ ಅಭಿವೃದ್ಧಿಗೆ ಒತ್ತು ನೀಡಿದರು. ನೀರಾವರಿ ಯೋಜನೆಗಳಿಗೆ ಪ್ರಾಮುಖ್ಯತೆ ನೀಡಿದರು. ವಾಣಿಜ್ಯ ಬ್ಯಾಂಕ್ಗಳನ್ನು ಸಶಕ್ತಗೊಳಿಸಿದರು. 1908ರಲ್ಲಿ ಬರೋಡಾ ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಸಯಾಜಿರಾವ್ ಬಾಲಗಂಗಾಧರ್ ತಿಲಕ್ ಅವರನ್ನು ಬೆಂಬಲಿಸಿದರು. ಮಹಾತ್ಮ ಗಾಂಧಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಾರ್ವಜನಿಕವಾಗಿ ಬೆಂಬಲ ಸೂಚಿಸಿದರು. ಬ್ರಿಟಿಷ್ ಅಧಿಪತ್ಯಕ್ಕೆ ನಿಷ್ಠೆ ತೋರುವಲ್ಲಿ ಅನಾಸಕ್ತಿ ತೋರಿದಾಗ ಬ್ರಿಟಿಷರು ಅವರನ್ನು ತುಚ್ಛವಾಗಿ ಕಂಡರು, ಬೆದರಿಸಲು ಪ್ರಯತ್ನಿಸಿದರು. 1911ರಲ್ಲಿ ಬ್ರಿಟಿಷ್ ರಾಜ 5ನೇ ಜಾರ್ಜ್ ದೆಹಲಿಗೆ ಬಂದಾಗ ಸಯಾಜಿರಾವ್ ಅವರು ಉದ್ದೇಶಪೂರ್ವಕವಾಗಿ ಬ್ರಿಟಿಷ್ ಚಕ್ರವರ್ತಿಯನ್ನು ಉದಾಸೀನ ಮಾಡಿದರು ಎಂದು ಬ್ರಿಟಿಷರು ಟೀಕಿಸಿದರು. 63 ವರ್ಷಗಳ ದೀರ್ಘ ಮತ್ತು ಸಾರ್ಥಕ ಆಳ್ವಿಕೆಯ ನಂತರ 3ನೇ ಸಯಾಜಿರಾವ್ ಗಾಯಕ್ವಾಡ್ ಅವರು ಫೆಬ್ರವರಿ 6, 1939ರಂದು ಮರಣ ಹೊಂದಿದರು. ಈ ಶ್ರೇಷ್ಠ ಭಾರತೀಯನಿಗೆ ನಾವು ನಮಸ್ಕರಿಸುತ್ತೇವೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಆದಿವಾಸಿ ಅಥವಾ ಬುಡಕಟ್ಟು ಬಂಡಾಯ ಒಂದು ದೊಡ್ಡ ಭಾಗವಾಗಿದೆ. ಕಾಲಕಾಲಕ್ಕೆ ಅನೇಕ ವೀರರು ದಂಗೆಯನ್ನು ಮುನ್ನಡೆಸಿ ಭಾರತದಲ್ಲಿ ಆಧಿಪತ್ಯವನ್ನು ಸಾಧಿಸಬೇಕೆಂಬ ಬ್ರಿಟಿಷರ ಹಾದಿಯನ್ನು ದುರ್ಗಮಗೊಳಿಸಿದರು. 1857ರಲ್ಲಿ ಒಡಿಶಾ ಪ್ರಾಂತ್ಯದ ಸಾಂಬಲಪುರದಲ್ಲಿ ನೀಲಾಂಬರ್ ಹಾಗೂ ಪೀತಾಂಬರ್ ಎಂಬ ಆದಿವಾಸಿ ಯುವಕರು ಸುಮಾರು 500 ಆದಿವಾಸಿ ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಪಲಮುಕೋಟೆಯನ್ನು ವಶಪಡಿಸಿಕೊಂಡ ಪಡೆ ಆಂಗ್ಲರಿಗೆ ಸೋಲಿನ ರುಚಿ ಉಣಿಸಿತು. ಬ್ರಿಟಿಷರು ತಮ್ಮ ವಿಸ್ತಾರವಾದ ಶಕ್ತಿಯುತ ಸೇನೆಯ ಸಹಾಯದಿಂದ ದಂಗೆಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಹೋರಾಟದ ಮುಖ್ಯ ಭಾಗವಾಗಿದ್ದ ನೀಲಾಂಬರ್ ಹಾಗೂ ಪೀತಾಂಬರ್ ಸಹೋದರರನ್ನು ಬಂಧಿಸಿ ಗಲ್ಲಿಗೇರಿಸುವ ಮೂಲಕ ದಂಗೆಯನ್ನು ಅಂತ್ಯಗೊಳಿಸಿದರು.
1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಕೇವಲ ರಾಜಮನೆತನಗಳಿಗಷ್ಟೇ ಸೀಮಿತಗೊಂಡಿರಲಿಲ್ಲ. ಅನೇಕ ಬುಡಕಟ್ಟು ಸಮುದಾಯಗಳ ನಾಯಕರು ಸಂಗ್ರಾಮದಲ್ಲಿ ಭಾಗವಹಿಸಿದರು. ಅದರಲ್ಲಿ ಛತ್ತೀಸ್ಗಢದ ನಾರಾಯಣ ಸಿಂಗನ ಹೋರಾಟವೂ ಒಂದು. ಗೋಂಡಾ ಆದಿವಾಸಿ ಜನಾಂಗಕ್ಕೆ ಸೇರಿದ ನಾರಾಯಣ 1856ರಲ್ಲಿ ವ್ಯಾಪಾರಿಯೊಬ್ಬ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ದವಸಗಳನ್ನು ರೈತರಿಗೆ ಹಂಚಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದ. ಕಂಪನಿ ಸರ್ಕಾರ ಈತನಿಗೆ 10 ತಿಂಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿತು. ಪರಾಕ್ರಮಿಯಾದ ನಾರಾಯಣ್ ಸಿಂಗ್ ಭೂಮಿಯನ್ನು ಕೊರೆದು ನೆಲದಡಿಯಿಂದ ಪಲಾಯನ ಮಾಡಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದ. ಆದರೆ 1857ರಲ್ಲಿ ಗುಲಾಮಗಿರಿಗೆ ಶರಣಾಗಿದ್ದ ದಯೋರಿಯಾ ಜಮೀನ್ದಾರನ ಸಹಾಯದಿಂದ ಬ್ರಿಟಿಷರು ಈತನನ್ನು ಬಂಧಿಸಿದರು ಮತ್ತು ಗಲ್ಲಿಗೇರಿಸಿಕೊಂಡರು. ನಾರಾಯಣ ಸಿಂಗನ ಶೌರ್ಯದ ಸಾಹಸಗಾಥೆ ಚರಿತ್ರೆಯ ಪುಟಗಳಲ್ಲಿ ಅಕ್ಷರಗಳಾಯಿತು. ಅವಿಭಜಿತ ಆಂಧ್ರ ಪ್ರದೇಶದ ನಲ್ಲಾಮಲ್ಲ ಪ್ರಾಂತ್ಯದ ವನರಾಶಿಯನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರು ತವಕಿಸುತ್ತಿದ್ದರು. ವನಾಶ್ರಯವನ್ನು ಪಡೆದಿದ್ದ ಚೆಂಚು ಆದಿವಾಸಿಗಳು ಆಂಗ್ಲರ ಸಂಚಿನ ವಿರುದ್ಧ ಹೋರಾಟ ನಡೆಸಿದರು. ಹನುಮಂತು ಎಂಬ ಚೆಂಚು ನಾಯಕ ಬ್ರಿಟಿಷರ ಅರಣ್ಯ ನೀತಿಗಳನ್ನು ವಿರೋಧಿಸಿ ಅರಣ್ಯ ಸತ್ಯಾಗ್ರಹ ನಡೆಸುವ ಮೂಲಕ ಬ್ರಿಟಿಷರ ನಡೆಯನ್ನು ಧಿಕ್ಕರಿಸಿದನು. ಮೊದಲನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದ ಮಾನವ ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥತೆಗಾಗಿ ಬಳಸಿಕೊಂಡರು. ದೇಶದ ಎಲ್ಲ ದಿಕ್ಕುಗಳಿಂದಲೂ ಜನರನ್ನು ತಮ್ಮ ಪರ ಹೋರಾಡುವಂತೆ ಆದೇಶ ಮಾಡಿದರು. ಮಣಿಪುರದ ಕುಕಿ ಜನಾಂಗವು ಬ್ರಿಟಿಷರ ನಡೆಯನ್ನು ವಿರೋಧಿಸಿ ದಂಗೆ ಎದ್ದಿತು. ಟಿಂಟಾಂಗ್ ಎಂಬ ಕುಕಿ ನಾಯಕ ಆಂಗ್ಲರ ವಿರುದ್ಧದ ಹೋರಾಟವನ್ನು ಮುನ್ನಡೆಸಿದನು. ಸುಮಾರು 2 ವರ್ಷಗಳ ಕಾಲ ತಮಗೆ ತಿಳಿದಿದ್ದ ಗೊರಿಲ್ಲಾ ಯುದ್ಧ ಪದ್ಧತಿಯ ಮೂಲಕ ತಮ್ಮ ಪ್ರಾಂತ್ಯದಲ್ಲಿ ಬ್ರಿಟಿಷರನ್ನು ಸದೆಬಡೆದರು. ಆದರೆ ಬ್ರಿಟಿಷರ ಬಳಿ ಸೇನಾಬಲ ಹಾಗೂ ಶಸ್ತ್ರಬಲ 2 ಅಧಿಕವಾಗಿದ್ದ ಕಾರಣ ಗೆಲುವು ಆಂಗ್ಲರ ಪಾಲಾಯಿತು. ಕುಕಿ ಮುಖಂಡರನ್ನು ಬಂಧಿಸಿ ಜೈಲಿನಲ್ಲಿ ಇರಿಸಲಾಯಿತು. ಮತ್ತೆ ಕೆಲವರನ್ನು ಭೂಗತಗೊಳಿಸುವ ಮೂಲಕ ಬ್ರಿಟಿಷರು ಕುಕಿ ದಂಗೆಗೆ ಅಂತ್ಯ ಹಾಡಿದರು. ನಾವಿಂದು ಮಹಾನ್ ಭಾರತೀಯ ಸಂಶೋಧಕ ಶಂಕರ್ ಅಬಾಜಿ ಭಿಸೆ ಅವರನ್ನ ಸ್ಮರಿಸಿಕೊಳ್ಳುತ್ತಿದ್ದೇವೆ. 1867ರ ಏಪ್ರಿಲ್ 29ರಂದು ಮುಂಬೈನಲ್ಲಿ ಜನಿಸಿದ ಭಿಸೆ ಅವರು ಬಾಲ್ಯದಿಂದಲೂ ವಿಜ್ಞಾನದಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ದರು. ಶಂಕರ್ ಅಬಾಜಿ ಭಿಸೆ ಅವರು ತಮ್ಮ 14ನೇ ವಯಸ್ಸಿನಲ್ಲೇ ಕಲ್ಲಿದ್ದಲಿನಿಂದ ಅನಿಲ ತಯಾರಿಸುವ ಸಣ್ಣ ಉಪಕರಣವನ್ನ ಮನೆಯಲ್ಲೇ ತಯಾರಿಸಿದ್ದರು. ಮುಂಬೈನಲ್ಲಿ ವೈಜ್ಞಾನಿಕ ಕ್ಲಬ್ ಆರಂಭಿಸಿದ ಭಿಸೆ ಅವರು ವಿವಿಧ ಕಲಾ ಪ್ರಕಾಶ್ ಹೆಸರಿನ ಮರಾಠಿ ಭಾಷೆಯ ವಿಜ್ಞಾನ ಪತ್ರಿಕೆ ಪ್ರಕಟಿಸಲು ಪ್ರಾರಂಭಿಸಿದರು. ಈ ಪತ್ರಿಕೆ ಮೂಲಕ ಜನಸಾಮಾನ್ಯರಿಗೆ ವಿಜ್ಞಾನದ ಮಹತ್ವವನ್ನು ಸಾರಿದರು. 1893ರಲ್ಲಿ ಬರೋಡಾದ ಸಯಾಜಿರಾವ್ ಗಾಯಕ್ವಾಡ್ ಅವರ ಸಹಯೋಗದೊಂದಿಗೆ ಇಂಗ್ಲೆಂಡ್ನಲ್ಲಿ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಒಪ್ಪಿಗೆ ಪಡೆದರು. ದಾದಾಬಾಯಿ ನವರೋಜಿ ಹಾಗೂ ಗೋಪಾಲಕೃಷ್ಣ ಗೋಖಲೆ ಅವರೂ ಕೂಡ ಇವರ ಸಂಶೋಧನೆಯಲ್ಲಿ ಆಸಕ್ತಿ ತೋರಿದರು. ಭಿಸೆ ಅವರ ಅತ್ಯಂತ ಪ್ರಭಾವಶಾಲಿ ಆವಿಷ್ಕಾರ ಎಂದರೆ ಸ್ಪೈನೋರ್ ಟೈಪ್ ಹೆಸರಿನ ಟೈಪ್ ಸೆಟ್ಟಿಂಗ್ ಯಂತ್ರದ ಸಂಶೋಧನೆ. ಈ ಯಂತ್ರವನ್ನು ಮುದ್ರಣದಲ್ಲಿ ಬಳಸಲು ಗಂಟೆಗೆ 1500ರಿಂದ 2000 ಅಕ್ಷರಗಳ ಬ್ಲಾಕ್ಗಳನ್ನು ಉಪಯೋಗಿಸಬಹುದಿತ್ತು. ಹಿಂದೂ ಮಿಷನರಿ ಸೊಸೈಟಿ ಹಾಗೂ ಇನ್ನಿತರ ರಾಷ್ಟ್ರೀಯವಾದಿ ಸಮೂಹಗಳು ಭಿಸೆ ಅವರ ಪ್ರತಿಭೆಯನ್ನ ಪ್ರೋತ್ಸಾಹಿಸಿದವು. 1908ರ ಡಿಸೆಂಬರ್ 26ರಂದು ಭಾರತೀಯ ರಾಷ್ಟ್ರೀಯ ವ್ಯಾಪಾರ ಸಮ್ಮೇಳನ ಸೇರಿದಂತೆ ಹಲವಾರು ಸಭೆಗಳಲ್ಲಿ ಭಿಸೆ ಅವರನ್ನು ಆಹ್ವಾನಿಸಿ ಸನ್ಮಾನಿಸಲಾಯಿತು. ಅವರು ತಮ್ಮ ಪತ್ನಿ ಸುಶೀಲಾಬಾಯಿ, ಗೋವಿಂದ್ ಕುಕಡೆ ಹಾಗೂ ಗೋವಿಂದ್ ರೇ ಸೇರಿದಂತೆ ಇನ್ನಿತರರ ಸಹಕಾರದೊಂದಿಗೆ ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿ ಪ್ರಾರಂಭಿಸಿದರು. ಶಂಕರ್ ಅಬಾಜಿ ಭಿಸೆ ಅವರು ತಮ್ಮ ಕೊನೆಯುಸಿರು ಇರುವವರೆಗೂ ವಸಾಹತುಶಾಹಿ ವಿರುದ್ಧದ ಪ್ರತಿರೋಧವನ್ನು ತಮ್ಮೊಳಗೆ ಜೀವಂತವಾಗಿರಿಸಿಕೊಂಡಿದ್ದರು. ಲಂಡನ್ನಲ್ಲಿ ಅವರು
ದಾದಾಬಾಯಿ ನವರೋಜಿ ಜೊತೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರು. ಗಾಂಧೀಜಿ ಅವರ ವಿಚಾರಗಳನ್ನು ನ್ಯೂಯಾರ್ಕ್ನ ಎಲ್ಲೆಡೆ ಪ್ರಚುರಪಡಿಸಿದರು. ಅಲ್ಲಿಗೆ ಆಗಮಿಸುತ್ತಿದ್ದ ಭಾರತೀಯ ರಾಷ್ಟ್ರೀಯತಾವಾದಿಗಳಿಗೆ ಆತಿಥ್ಯ ನೀಡುತ್ತಿದ್ದರು. ಭಾರತದಿಂದ ಬ್ರಿಟಿಷ್ ಮತ್ತು ಅಮೆರಿಕಾದವರೆಗೆ ಪ್ರಗತಿಪರ ರಾಜಕೀಯವನ್ನು ವಿಜ್ಞಾನದೊಂದಿಗೆ ಜೋಡಿಸಿದರು. ಇಂತಹ ಮಹಾನ್ ರಾಷ್ಟ್ರೀಯವಾದಿ ಶಂಕರ್ ಅಬಾಜಿ ಭಿಸೆ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಅವಲೋಕನ ಮಾಡಿದರೆ ಪರಕೀಯರ ಆಡಳಿತವನ್ನು ವಿರೋಧಿಸಿದ ಅನೇಕ ಬುಡಕಟ್ಟು ಹೋರಾಟಗಳನ್ನು ಗಮನಿಸಬಹುದು. ಇತಿಹಾಸದಲ್ಲಿ ದಾಖಲಾಗಿರುವ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಆದಿವಾಸಿ ಜನರು ದಂಗೆ ಎದ್ದು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಬಹುತೇಕ ಎಲ್ಲ ದಂಗೆಗಳಲ್ಲೂ ಬ್ರಿಟಿಷರೇ ಗೆಲುವು ಕಂಡದ್ದು. ಆದರೂ ಬುಡಕಟ್ಟು ಬಂಡಾಯಗಳು ಬ್ರಿಟಿಷರು ಭಾರತದಲ್ಲಿ ಪ್ರಬಲವಾಗಿ ಬೇರೂರಲು ಸವಾಲಾಯಿತು ಎಂಬುದು ಸರ್ವವಿದಿತ. ಸ್ವಾಭಿಮಾನದ ಕಾದಾಟದಲ್ಲಿ ಮಡಿದು ಭಾರತಾಂಬೆಯ ಮುಡಿಗೇರಿದ್ದು ಅಸಂಖ್ಯ ವನಸುಮಗಳು. ಇಂತಹ ಕೆಲವು ಆದಿವಾಸಿಗಳ ವೀರೋಚಿತ ಹೋರಾಟದ ಗಾಥೆಯನ್ನು ಕಳೆದ ಕೆಲವು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಯಿತು. ಸೇವೆಯೇ ಶ್ರೇಷ್ಠ ಧರ್ಮ, ಕಾಯಕವೇ ಕೈಲಾಸ. ನಮ್ಮ ಕೆಲಸದಲ್ಲಿ ನಮಗೆ ನಿಷ್ಠೆ ಇದ್ದರೆ, ದೇಶದ ಕುರಿತು ಅಭಿಮಾನವಿದ್ದರೆ, ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ವೈಶಾಲ್ಯತೆ ಇದ್ದರೆ ಅದೇ ನಿಜವಾದ ಮಾನವ ಧರ್ಮ. ಎಲ್ಲ ಎಲ್ಲೆಯ ದಾಟಿ ಮನುಷ್ಯರಾಗೋಣ ಬನ್ನಿ. ನಮಸ್ಕಾರ.